ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಮಾಸ ಶಿವರಾತ್ರಿ ಅಂದರೆ ಮಾಸಿಕ ಶಿವರಾತ್ರಿ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಏನಪ್ಪ ಇಷ್ಟು ದಿವಸ ತಿಳಿಸೇ ಕೊಟ್ಟಿರಲಿಲ್ಲ, ಈ ಬಾರಿ ತಿಳಿಸ್ಕೊಡ್ತಾ ಇದ್ದೀರಾ ಅಂತ ಅನ್ನೋದಾದರೆ, ಇದು ಸ್ವಲ್ಪ ವಿಶೇಷವಾದದ್ದು, ಎಲ್ಲರೂ ಕೂಡ ಒಳಿತಾಗಲಿ ಅನ್ನೋದರ ಒಂದು ವಿಚಾರವಾಗಿ ನಾನಿವತ್ತು ನಿಮಗೆ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಪ್ರತಿ ಬಾರಿಯೂ ಅಷ್ಟೇ ಚಂದ್ರಮಾನ ಮಾಸದ ಒಂದು ಕೃಷ್ಣ ಪಕ್ಷ ಚತುರ್ದಶಿ ತಿಥಿ ಅಂತೂ ನಾವು ಈ ಒಂದು ಮಾಸ ಶಿವರಾತ್ರಿಯನ್ನು ಆಚರಣೆ ಮಾಡ್ತೇವೆ. ಈ ಸರಿ ಸ್ವಲ್ಪ ವಿಶೇಷವಾದದ್ದು, ಹಾಗಾಗಿ ನಾನು ಈ ಒಂದು ವಿಚಾರವಾಗಿ ಇವತ್ತು ನಿಮಗೆ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದರ ಒಂದು ಪೂಜಾ ಸಮಯವನ್ನಾಗಿರ್ಬೋದು, ಯಾವ ಕಾರಣಕ್ಕೋಸ್ಕರ ನಾವು ಈ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ನಮಗೆ ಇದು ಮಾಸ ಶಿವರಾತ್ರಿಯು ಪ್ರಾರಂಭವಾಗುವಂಥದ್ದು ಭಾನುವಾರ ಅಂದರೆ 12ನೇ ತಾರೀಕು ಜುಲೈ ಭಾನುವಾರ ರಾತ್ರಿ 10:29 ಪ್ರಾರಂಭವಾಗಿರುವಂಥದ್ದು. ಈ ಚತುರ್ದಶಿ ತಿಥಿಯು ಮುಕ್ತಾಯವಾಗುವಂಥದ್ದು ಸೋಮವಾರ ಸಾಯಂಕಾಲ 6:49 ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಕೂಡ ಜುಲೈ 13ನೇ ತಾರೀಕು. ಆದರೆ ಇದರಲ್ಲಿ ನೀವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಎಲ್ಲರೂ ಹಂಗಾದರೆ ಶಿವರಾತ್ರಿ ಅಲ್ವಾ, ಹಂಗಾದರೆ ನಾವು ಯಾವಾಗ ಪೂಜೆ ಮಾಡಬೇಕು ಅನ್ನೋದಾದರೆ ನೀವು ಜುಲೈ 12ನೇ ತಾರೀಕು ರಾತ್ರಿ ಸಮಯದಲ್ಲಿ ಪೂಜೆ ಮಾಡಬೇಕಾಗುತ್ತದೆ. ಯಾಕಂದರೆ 19ನೇ ತಾರೀಕು ಸಂಜೆ 6:49 ನಂತರ ನಮಗೆ ಚತುರ್ದಶಿ ತಿಥಿಯು ಮುಕ್ತಾಯ ಆಗಿಬಿಡುತ್ತೆ. ಈ ಒಂದು ಪೂಜೆ ಯಾವಾಗಲೂ ಕೂಡ ನಾವು ಚತುರ್ದಶಿ ತಿಥಿಯಲ್ಲೇ ನಾವು ಮಾಡಬೇಕಾಗುತ್ತದೆ. ಹಾಗಾಗಿ ನೀವು ಈ ಜುಲೈ 12ನೇ ತಾರೀಕು ರಾತ್ರಿ ಸಮಯದಲ್ಲಿ ನಾವು ಈ ಪೂಜಾ ಸಮಯವನ್ನು ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ. ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಅಂದರೆ ನಿಮಗೆ ರಾತ್ರಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರೋವಂಥವ್ರು ಬೆಳಗ್ಗೆ ಪೂಜೆ ಮಾಡುವಂಥದ್ದು ಕೂಡ ಬೆಳಗ್ಗೆನೂ ಪೂಜೆ ಮಾಡ್ಬೋದು. ಈಗ ಬನ್ನಿ ವಿಚಾರಗಳನ್ನು ತಿಳಿದುಕೊಳ್ಳೋಣಂತೆ. ಈ ಮಾಸ ಶಿವರಾತ್ರಿ ಏನು ವಿಶೇಷ ಅಂತಂದರೆ, ವೃದ್ಧಿಯೋಗ ಮತ್ತು ಧ್ರುವ ಯೋಗದಲ್ಲಿ ಈ ಒಂದು ಮಾಸ ಶಿವರಾತ್ರಿಯು ಬಂದಿರುವಂಥದ್ದು ತುಂಬ ಶುಭ ಯೋಗದಲ್ಲಿ ಬಂದಿದೆ. ನೋಡಿ, ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದೇನೆ. ಮಹಾ ಶೈವಕ್ಷ ಯೋಗದಲ್ಲಿ ಬಂದಿರುವಂಥದ್ದು. ಇದು ಎಷ್ಟು ವಿಶೇಷ ಅಂತಂದರೆ, ಈ ಮಾಸಿಕ ಶಿವರಾತ್ರಿ ನೀವು ಈ ಒಂದು ದಿನದಲ್ಲಿ ಬಂದಿರುವಂಥ ಯೋಗದಲ್ಲಿ ನೀವು ಆಚರಣೆ ಮಾಡಿದರೆ ನೆಕ್ಸ್ಟ್ ಬರುವಂಥದ್ದೇ 2053ನೇ ಇಸ್ವಿಗೆ ಅದು ಪುನರಾವರ್ತನೆ ಆಗುತ್ತದಂತೆ. ಹಾಗಾಗಿ ಇದು ತುಂಬ ವಿಶೇಷವಾದದ್ದು. ಶಿವನ ಜನ್ಮ ನಕ್ಷತ್ರವಾದ ಆರುದ್ರ ನಕ್ಷತ್ರದಲ್ಲಿ ಈ ಒಂದು ಮಾಸ ಶಿವರಾತ್ರಿ ಬಂದಿರುವಂಥದ್ದು. ನೋಡಿ, ನಮಗೆ ಈ ಒಂದು ಮಾಸಿಕ ಶಿವರಾತ್ರಿನ ಆಚರಣೆ ಮಾಡೋದ್ರಿಂದ ನಮಗೆ ಈಗ ಸಿಗುವಂಥ ಶುಭ ಫಲಗಳು ಏನು ಅನ್ನೋದಾದರೆ, ಮುಖ್ಯವಾಗಿ ಮದುವೆ. ಯಾರಿಗೆಲ್ಲ ಮದುವೆಯಲ್ಲಿ ತುಂಬಾ ವಿಳಂಬ ಆಗ್ತಾ ಇದೆ, ಮದುವೆನ ಆಗ್ತಾನೇ ಇಲ್ಲ ಅಂತ ಅನ್ನುವಂಥವ್ರು ಈ ಮಾಸಿಕ ಶಿವರಾತ್ರಿ ಆಚರಣೆ ಮಾಡೋದ್ರಿಂದ ನಿಮಗೆ ಆಗುವಂಥ ವಿಳಂಬವು ಕೊನೆಗೊಂಡು ನಿಮಗೆ ಮದುವೆ ಆಗುವಂಥ ಯೋಗ ಹೆಚ್ಚಾಗಿರುತ್ತದೆ. ಆಮೇಲೆ ಕಷ್ಟಕರವಾದ ಕೆಲಸಗಳಲ್ಲಿ ನೀವೇನೋ ಒಂದು ಕೆಲಸ ಮಾಡ್ತಾ ಇರ್ತೀರಿ, ತುಂಬ ಕಷ್ಟಕರವಾಗಿರುತ್ತೆ. ಒಂದು ಕೋರ್ಟ್ ಕೇಸ್ ಆಗಿರ್ಬೋದು, ಅಥವಾ ನೀವೇನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಿ, ಅಥವಾ ಒಂದು ಐಡಿಯಾ ಮಾಡ್ಕೊಂಡಿರ್ತೀರಿ, ಅವೆಲ್ಲವೂ ತುಂಬ ಕಷ್ಟಕರವಾಗಿದ್ದಾಗ ಅದರಲ್ಲಿ ನಮಗೆ ಯಶಸ್ಸು ಸಿಗುವಂಥದ್ದು. ಆಮೇಲೆ ಬಹುಮುಖ್ಯವಾಗಿ ಉತ್ತಮವಾದ ಆರೋಗ್ಯ ಸಿಗುವಂಥದ್ದು. ಆಮೇಲೆ ವೈವಾಹಿಕ ಜೀವನದಲ್ಲಿ ಒಂದು ಸಾಮರಸ್ಯ ಹೆಚ್ಚಾಗುವಂಥದ್ದು, ಕುಟುಂಬ ಯೋಗಕ್ಷೇಮ ಹೆಚ್ಚಾಗುವಂಥದ್ದು, ನಿಮ್ಮ ಒಂದು ಆಸೆಗಳು ಈಡೇರಿಸಿಕೊಳ್ಳುವಂಥವರು, ಆಮೇಲೆ ಮೋಕ್ಷ ಬೇಕು ಅಂತ ಅನ್ನುವಂಥವರು ಈ ಒಂದು ಪೂಜೆಯನ್ನು ಮಾಡಿದಾಗ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರ್ತಾ ಹೋಗುತ್ತದೆ. ಬಹುಮುಖ್ಯವಾಗಿ ನಿಮಗೆ ಶಿವನ ಒಂದು ಆಶೀರ್ವಾದ ಹೆಚ್ಚಾಗಿ ಸಿಗುವಂಥದ್ದು ಮತ್ತು ಒಂದು ಶಾಂತಿ, ಸಮೃದ್ಧಿ, ಸಂತೋಷ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಅಡೆತಡೆಗಳು ನಿವಾರಣೆಯಾಗಿ ಮನೆಯಲ್ಲಿ ಒಂದು ಧನಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತದೆ. ಈ ಒಂದು ವಿಚಾರವಾಗಿ ಆದ್ರೂ ನಾವು ಈ ಒಂದು ಶಿವರಾತ್ರಿಯನ್ನು ನಾವು ಆಚರಣೆ ಮಾಡಬೇಕಾಗುತ್ತದೆ. ನೋಡಿ, ಈ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರುವಂಥವ್ರು ಈಗ 13ನೇ ತಾರೀಕು ಪೂಜೆ ಮಾಡುವಂಥವ್ರಾಗಿರ್ಬೋದು, ಅಥವಾ 12ನೇ ತಾರೀಕು ಆ ಒಂದು ಸಮಯದಲ್ಲಿ, ಯಾವತ್ತು 12ನೇ ತಾರೀಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ, ಈಗ ನಮಗೆ 12ನೇ ತಾರೀಕು ಭಾನುವಾರ ರಾತ್ರಿ 10:29 ಅಲ್ವಾ ಚತುರ್ದಶಿ ಪ್ರಾರಂಭವಾಗಿರುವಂಥದ್ದು. ಹಾಗಾಗಿ ರಾತ್ರಿ ಇದು ನಿಶ್ಚಿತ ಶುಭ ಮುಹೂರ್ತ ಅಂತ ಹೇಳ್ತಾರೆ. ಇದಕ್ಕೆ ಬೆಳಗ್ಗೆ 12 ಅಂದರೆ ನಮಗೆ 12 ಗಂಟೆ ನಂತರದಲ್ಲಿ ಸಮಯ ನಮಗೆ ಅದು ಮುಂದಿನ ದಿವಸವಾಗಿರುತ್ತದೆ. ಹಾಗಾಗಿ ಇದು ನಾನು ಸೋಮವಾರ ಅಂತಲೇ ಹೇಳ್ತೇನೆ. ಬೆಳಿಗ್ಗೆ 12:23 1 ಗಂಟೆ 6 ಒಟ್ಟು ನಮಗೆ 43 ನಿಮಿಷವಿರುತ್ತದೆ. ಈ ಒಂದು ಸಮಯದಲ್ಲಿ ನಿಮಗೆ ತುಂಬಾ ಶುಭ ಸಮಯವಿರುತ್ತದೆ. ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು.
ಈಗ ಮಧ್ಯರಾತ್ರಿ ಪೂಜೆ ಮಾಡೋದಕ್ಕೆ ಆಗದೆ ಇದ್ದಂಥವ್ರು 13ನೇ ತಾರೀಕು ನೀವು ಪೂಜೆ ಮಾಡ್ಬೋದು. ಯಾಕೆಂದರೆ ಅವತ್ತು ಸೋಮವಾರವೂ ಆಗಿರುತ್ತದೆ, ಶಿವನ ವಾರವೂ ಆಗಿರುತ್ತದೆ. ಹಾಗೆಯೇ ಮಾಸಿಕ ಶಿವರಾತ್ರಿಯೂ ಕೂಡ ಅಂದಿನ ದಿವಸವೇ ನಾವು ಆಚರಣೆ ಮಾಡ್ತೇವೆ. ಹಾಗಾಗಿ ಬೆಳಗ್ಗೆನೇ ಉಪವಾಸವಿದ್ದು ನಾವು ಶಿವನ ಒಂದು ಪೂಜೆ ಮಾಡಬೇಕಾಗುತ್ತದೆ. ಆಮೇಲೆ ತುಂಬ ಜನ ಉದ್ಯಾಪನೆ ಮಾಡಬೇಕು ಅಂತಂದರೆ ಆ ಒಂದು ಸಮಯದಲ್ಲೂ ಕೂಡ ಮಾಡ್ಬೋದು. ಹೊಸದಾಗಿ ಪೂಜೆ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಈ ಒಂದು ಸಮಯ ನಿಮಗೆ ತುಂಬಾ ಸೂಕ್ತ ಅಂತಲೇ ಹೇಳ್ಬೋದು. ಆಮೇಲೆ ಶಿವನಿಗೆ ಬಹುಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಅಭಿಷೇಕ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಒಂದು ಸಂಕಲ್ಪ ಮಾಡ್ಕೋಬೇಕು. ಉಪವಾಸ ಇದ್ದು ನಾನು ಈ ಒಂದು ಶಿವನ ಪೂಜೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಗಣೇಶನಿಗೆ ನಮಸ್ಕಾರ ಮಾಡಿ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಈ ಪೂಜೆ ಪ್ರಾರಂಭ ಮಾಡಬೇಕಾಗುತ್ತದೆ. ಶಿವನ ಅಭಿಷೇಕ ಅಂತ ಬಂದಾಗ ಜಲಾಭಿಷೇಕ ಮಾಡ್ಬೋದು. ಪಂಚಾಮೃತ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಈ ರೀತಿಯಾಗಿ ಮಾಡ್ಬೋದು. ಆಮೇಲೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿ, ತುಂಬ ವಿಶೇಷವಾದದ್ದು. ಆಮೇಲೆ ಬಿಳಿ ಹೂಗಳು, ಆಮೇಲೆ ದತ್ತುರ ಹೂವು ಬರುತ್ತಲ್ಲ ಅದು, ಆಮೇಲೆ ತುಂಬೆ ಹೂವು ತುಂಬ ಶ್ರೇಷ್ಠವಾದದ್ದು. ಈ ರೀತಿಯಾಗಿ ನೀವು ಅರ್ಚನೆ ಮಾಡಿ ಆಮೇಲೆ ದೇವಸ್ಥಾನಗಳಲ್ಲಿ ನೀವು ರುದ್ರಾಭಿಷೇಕಕ್ಕೆ ಕೊಡಿ. ಯಾಕಂದರೆ ನಿಮಗೆ ಏನೇ ಒಂದು ದೋಷಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಅಂದರೆ ಈಗ ಯಾರಿಗೆ ಅಂದರೆ ರಾಹುಕೇತು ದೋಷವಿರುತ್ತೆ, ಅದರಿಂದ ತುಂಬ ಕಷ್ಟಪಡ್ತಾ ಇರ್ತೀರಿ. ಆ ದೋಷ ನಿವಾರಣೆ ಆಗಬೇಕು ಅಂತಂದರೆ ಶಿವನಿಗೆ ಒಂದು ರುದ್ರಾಭಿಷೇಕ ಕೊಡಿ, ತುಂಬಾ ದೋಷ ನಿವಾರಣೆ ಆಗ್ತಾ ಹೋಗುತ್ತದೆ. ಆಮೇಲೆ ನಿಮ್ಮ ಮನೇಲಿ ಏನೇ ಒಂದು ಅಡೆತಡೆಗಳಿದ್ರೂ ಕೂಡ ಅದು ನಿವಾರಣೆ ನೀವು ಮಾಡ್ಕೋಬೋದು. ಆಮೇಲೆ ಆವತ್ತಿನ ದಿವಸ ನೀವು ವಿಶೇಷವಾಗಿ ಓಂ ನಮಃ ಶಿವಾಯ ಅಂತ ಶಿವ ಮಂತ್ರ ಹೇಳ್ಕೊಳ್ಳೋದು ಅಲ್ಲದೇ ಮಹಾಮೃತ್ಯುಂಜಯ ಮಂತ್ರ ಮತ್ತು ಶಿವ ಚಾಲೀಸ್ ಮತ್ತು ಶಿವ ಅಷ್ಟಕ ಹೇಳ್ಕೊಳ್ಳಿ. ಆಮೇಲೆ ರುದ್ರಾಷ್ಟಕ ಹೇಳ್ಕೊಳ್ಳಿ. ಇದು ತುಂಬ ವಿಶೇಷವಾದದ್ದು. ಅವತ್ತಿನ ದಿವಸ ನೀವು ಈ ರೀತಿಯಾಗಿ ಪೂಜೆ ಮಾಡ್ಕೋಬೋದು. ಆಮೇಲೆ ಇನ್ನು ಉಪವಾಸ ಅಂತ ಬಂದಾಗ ನಿರ್ಜಲ ಉಪವಾಸ, ಅಂದರೆ ತುಂಬ ಜನ ನೀರನ್ನು ಸಹ ಕುಡಿಯೋದೇ ಉಪವಾಸ ಮಾಡ್ತಾರೆ. ನಿಮ್ಮ ಒಂದು ಆಯ್ಕೆ ಆಗಿರುತ್ತದೆ. ಇನ್ನು ಫಲಹಾರ ವ್ರತ ಅಂದರೆ ಹಣ್ಣು ಹಾಲು ಅಷ್ಟನ್ನೇ ತೆಗೆದುಕೊಂಡು ವ್ರತವನ್ನು ಆಚರಣೆ ಮಾಡುವಂಥದ್ದು. ಈ ರೀತಿಯಾಗಿ ನೀವು ಉಪವಾಸ ಇರ್ಬೋದು. ಆದರೆ ನೀವೇನಾದ್ರೂ ಅಕಸ್ಮಾತ್ ಮಧ್ಯದಲ್ಲಿ ನೀವು ತಿನ್ನಬೇಕು ಅಂತಂದರೆ ಧಾನ್ಯಗಳು ಅಂದರೆ ಕಾಳುಗಳು, ಈರುಳ್ಳಿ, ಬೆಳ್ಳುಳ್ಳಿ ಇವ್ಯಾವನ್ನೂ ಕೂಡ ನೀವು ಸೇವನೆ ಮಾಡೋದಕ್ಕೆ ಬರೋದಿಲ್ಲ. ತುಂಬ ಒಂದು ಸಾತ್ವಿಕ ಆಹಾರವನ್ನು ನೀವು ತೆಗೆದುಕೊಂಡು ಉಪವಾಸವನ್ನು ಮಾಡ್ಬೋದು. ಇನ್ನು ರಾತ್ರಿ ಸಮಯದಲ್ಲಿ ಅಂದರೆ ಜಾಗರಣೆ ಅಂತ ಬಂದಾಗ ಈಗಾಗಲೇ ಹೇಳಿದಾಗೆ ನಾನು ನಿಮಗೆ ಜುಲೈ 12ನೇ ತಾರೀಕು ಭಾನುವಾರ ಮಧ್ಯರಾತ್ರಿ ಅಂದರೆ 12 ಗಂಟೆ ನಂತರ ಸಮಯದಲ್ಲಿ ನಮಗೆ ಶಿವರಾತ್ರಿ ನೀವು ಆಚರಣೆ ಮಾಡ್ಬೋದು. ಸೋಮವಾರ ನಿಮಗೆ ಸಾಯಂಕಾಲ 6:49 ಚತುರ್ದಶಿ ಮುಕ್ತಾಯವಾಗಿಬಿಡುತ್ತೆ. ಅದು ಅಲ್ಲದೆ ಅಮಾವಾಸ್ಯೆಯೂ ಸಹ ಪ್ರಾರಂಭವಾಗಿಬಿಡುತ್ತೆ. ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಸೋಮವಾರ ಬೆಳಗ್ಗೆ 7:30 9 ಗಂಟೆವರೆಗೂ ಬೇಡ, ರಾಹುಕಾಲವಿರುತ್ತದೆ. ಆ ಒಂದು ಸಮಯವನ್ನು ತಪ್ಪಿಸಿ ನೀವು ಪೂಜೆ ಮಾಡ್ಬೋದು. ಆಮೇಲೆ ಈಗ ಒಂದು ದಿವಸ ಮುಂಚೆನೇ ಹೋಗಿ ನೀವು ದೇವಸ್ಥಾನಕ್ಕೆ ರುದ್ರಾಭಿಷೇಕಕ್ಕೆ ನೀವು ಹೆಸರನ್ನು ಕೊಟ್ಟಾಗ ಅವತ್ತಿನ ದಿವಸ ನೀವು ಒಂದು ರುದ್ರಾಭಿಷೇಕ ಮಾಡಿಸ್ಕೊಂಡಾಗ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಈಗ ಮನೇಲಿ ಪೂಜೆ ಮಾಡೋಕ್ಕಾಗದೆ ಹೋದಾಗ ಮನೇಲಿ ಸರಳವಾಗಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಿಲ್ವಪತ್ರೆ ಕೊಡುವಂಥದ್ದಾಗಿರ್ಬೋದು, ಒಂದು ಅಭಿಷೇಕ ಮಾಡುವಂಥದ್ದನ್ನು ಮಾಡಿದಾಗ ನಿಮಗೆ ಸಂಪೂರ್ಣ ಫಲ ಸಿಗ್ತಾ ಹೋಗುತ್ತದೆ. ಈಗ ನೋಡಿ, ಜುಲೈ 13ನೇ ತಾರೀಕು ನೀವು ಉಪವಾಸವನ್ನು ಆಚರಣೆ ಮಾಡಿರ್ತೀರಿ. ಆದರೆ ನೀವು ಉಪವಾಸ ಬಿಡುವಂಥ ಸಮಯ ಜುಲೈ 14ನೇ ತಾರೀಕು ಸೂರ್ಯೋದಯದ ನಂತರದ ಸಮಯದಲ್ಲಿ ನೀವು ಉಪವಾಸವನ್ನು ಬಿಡ್ಬೋದು. ಅಂದರೆ ಮಂಗಳವಾರದ ಸಮಯದಲ್ಲಿ ನೀವು ಉಪವಾಸವನ್ನು ಬೆಳಗ್ಗೆ ಬಿಡಬಹುದು. ಅಥವಾ ನೀವು ಕ್ಷೇತ್ರಗಳಿಗೆ ಹೋಗ್ತೀರಿ ಅಂತಂದರೆ ಆ ಕ್ಷೇತ್ರಗಳಿಗೂ ಹೋಗಿ ಅಲ್ಲಿ ನೀವು ಒಂದು ತೀರ್ಥ ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಕೊಂಡು ಸಹ ಬರ್ಬೋದು. ಈ ರೀತಿಯಾಗಿ ನೀವು ಒಂದು ಮಾಸ ಶಿವರಾತ್ರಿಯನ್ನು ಮಾಡಿ ತುಂಬ ವಿಶೇಷವಾದ ಯೋಗದಲ್ಲಿ ಬಂದಿರುವಂಥದ್ದು, ಅಪರೂಪದಲ್ಲಿ ಬಂದಿರುವಂಥದ್ದು. ನಿಮಗೆ ಇದು ಮತ್ತೆ ಸಿಗೋದು ತುಂಬ ವರ್ಷಗಳೇ ಆಗಬೇಕಾಗುತ್ತದೆ. ಹಾಗಾಗಿ ಎಲ್ಲರೂ ಎಷ್ಟು ಸಾಧ್ಯನೋ ಅಷ್ಟು ಶಿವರಾತ್ರಿಯನ್ನು ಆಚರಣೆ ಮಾಡಿ. ಇನ್ನು ದೀಪಾರಾಧನೆ ಅಂತ ಬಂದಾಗ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಬೋದು, ದತೂರಕಾಯಿ ದೀಪಾರಾಧನೆ ಮಾಡ್ಬೋದು. ಹಾಗೆಯೇ ಅದ್ರ ಜೊತೆಯಲ್ಲಿ ಒಂದು ಬೆಲ್ಲದ ದೀಪಾರಾಧನೆ ಮಾಡ್ಬೋದು. ಅಥವಾ ಯಾವುದೂ ಇಲ್ಲ ಅಂತಂದರೂ 2 ಮಣ್ಣಿನ ದೀಪವನ್ನು ಸಹ ನೀವು ಹಚ್ಚಿಡ್ಬೋದು. ಮಣ್ಣಿನ ದೀಪಕ್ಕೆ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ನೀವು ಶಿವನ ಹೆಸರಿನಲ್ಲಿ 2 ದೀಪಾರಾಧನೆ ಮಾಡ್ಬೋದು. ಇಷ್ಟು ವಿಶೇಷವಾಗಿ ನೀವು ದೀಪಾರಾಧನೆ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.